ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾವಿನಲ್ಲೂ ಕೂಡ ಸಾರ್ಥಕತೆಯ ಮನೋಭಾವ. ಕಾರಣ ಪತಿಯ ಸಾವಿನಲ್ಲೂ ಕೂಡ ಪತ್ನಿ ತನ್ನ ಕರ್ತವ್ಯ ನಿಭಾಯಿಸಿರುವ ಘಟನೆ ಒಂದು ನಡೆದಿದೆ. ಶಿಕ್ಷಕಿಯ ಈ ಕೆಲಸಕ್ಕೆ ಎಲ್ಲೆಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪತಿ ಸಾವಿನಲ್ಲೂ ಕೂಡ ಕರ್ತವ್ಯ ನಿಭಾಯಿಸಿದ್ದಾರಂತೆ ಶಿಕ್ಷಕಿ. ಹಾಗಾಗಿ ಶಿಕ್ಷಕಿಯ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಶಿಕ್ಷಕಿ ಜ್ಯೋತಿ ಕರ್ತವ್ಯ ಪ್ರಜ್ಞೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಶಿಕ್ಷಕಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಶಾಸಕ ಅನಿಲ್ ಚಿಕ್ಕಮಾದು. ಎಚ್ಡಿ ಕೋಟೆ ತಾಲೂಕಿನ ಜಿಬಿ ಸರಗೂರು ಶಾಲೆಯ ಗಣಿತ ಶಿಕ್ಷಕಿ ಜ್ಯೋತಿ ಹೃದಯಾಘಾತದಿಂದ ಮೃತಪಟ್ಟಿದ್ರಂತೆ. ಜ್ಯೋತಿ ಪತಿ ಕಿರಣ್ ಕುಮಾರ್ ಮಾರ್ಚ್ 25ರಂದು ಕಿರಣ್ ಕುಮಾರ್ ಮೃತಪಡ್ತಾರೆ ಹೃದಯಾಘಾತದಿಂದ. ಆದರೆ ಶಿಕ್ಷಕಿಗೆ ಮರುದಿನ ಈ SSLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲಸ ಇರುತ್ತೆ. 28ಕ್ಕೆ SSLCಯ ಗಣಿತ ಪರೀಕ್ಷೆ ಕೂಡ ಇರುತ್ತೆ. ಪ್ರತಿ ಮೃತಪಟ್ಟ ಮರುದಿನವೇ ಕೆಲಸಕ್ಕೆ ಹೋಗಿದ್ದಾರಂತೆ ಶಿಕ್ಷಕಿ. ಇಡೀ ವರ್ಷ ಕಲಿಸಿದ್ದನ್ನ ರಿವಿಷನ್ ಮಾಡಿಸೋದು ಮುಖ್ಯ ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಹೀಗಾಗಿ ಪತಿ ಸಾವನ್ನಪ್ಪಿರುವ ಮರುದಿನವೇ ಜ್ಯೋತಿಯವರು ಕೆಲಸಕ್ಕೆ ಹೋಗ್ತಾರಂತೆ. ಪರೀಕ್ಷೆಗೂ ಮುನ್ನ 2 ದಿನವೂ ಕೂಡ ಮಕ್ಕಳಿಗೆ ಪಾಠ ಮಾಡಿರ್ತಾರೆ ಜ್ಯೋತಿ. ಪತಿ ಸಾವಿನ ನೋವಿನಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ರೆಡಿ ಮಾಡಿದ್ದಾರೆ. ಶಿಕ್ಷಕಿ ಜ್ಯೋತಿ ಮಾದರಿ ನಡೆಗೆ ಇಲಾಖೆ ಹಾಗೂ ಶಾಸಕರು ಕೂಡ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಮನೆಗೆ ತೆರಳಿ ಜ್ಯೋತಿ ಮತ್ತು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರಂತೆ ಶಾಸಕ ಅನಿಲ್ ಚಿಕ್ಕಮಾದು. ಪತಿ ಸಾವಿನಲ್ಲೂ ಕೂಡ ಕರ್ತವ್ಯ ನಿಭಾಯಿಸಿರುವ ಶಿಕ್ಷಕಿ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಹೃದಯಾಘಾತದಿಂದ ಪತಿ ಮೃತಪಡ್ತಾರೆ. ಆದರೆ ತಾನು ವರ್ಷವಿಡೀ ಮಕ್ಕಳಿಗೆ ಪಾಠ ಮಾಡಿದ್ದು 2 ದಿನದಲ್ಲಿ ಅವರು ಎಕ್ಸಾಮ್ಗೆ ರೆಡಿ ಆಗಬೇಕು. ಹೀಗೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಅವರ ಭವಿಷ್ಯ ಏನು? ಸಾಕಷ್ಟು ಜನ ಮಕ್ಕಳ ಭವಿಷ್ಯದ ಪ್ರಶ್ನೆ ಆ ಶಿಕ್ಷಕಿಯನ್ನ ಕಾಡ್ತು ಅಂತ ಅನ್ಸುತ್ತೆ. ಹಾಗಾಗಿ ಪತಿ ಸತ್ತ ಮರುದಿನವೇ ಕೆಲಸಕ್ಕೆ ಹೋಗ್ತಾರೆ. ಮಕ್ಕಳನ್ನ ಪರೀಕ್ಷೆಗೆ ಸಿದ್ಧಗೊಳಿಸ್ತಾರೆ. ಕಾರಣ ಪರೀಕ್ಷೆಗೆ 2 ದಿನ ಮೊದಲು ವರ್ಷವಿಡೀ ಕಲಿತಂಥ ಪಾಠ ಇರುತ್ತಲ್ಲ, ಸಿಲೆಬಸ್ ಇರುತ್ತಲ್ಲ, ಅದನ್ನು ರಿವಿಷನ್ ಮಾಡಬೇಕಾಗಿರುತ್ತೆ. ಹಾಗಾಗಿ ರಿವಿಷನ್ ಮಾಡಿಸಿ ಮಕ್ಕಳನ್ನ ಪರೀಕ್ಷೆಗೆ ಸಿದ್ಧಗೊಳಿಸಿದ್ದಾರೆ. ಹಾಗಾಗಿ ಶಿಕ್ಷಕಿ ಜ್ಯೋತಿ ಅವರ ಈ ಕಾರ್ಯಕ್ಕೆ, ಈ ಕೆಲಸಕ್ಕೆ ಶಾಸಕರು ಸೇರಿದಂತೆ ಅದೇ ಗ್ರಾಮದ ಜನತೆ, ಮಕ್ಕಳ ಪೋಷಕರು ಎಲ್ಲರೂ ಕೂಡ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರಂತೆ ಶಿಕ್ಷಕಿ ಬಗ್ಗೆ.